ನಮ್ಮ ಮಿತ್ರ ವೀಕ್ಷಕರಿಗಾಗಿ ನಾನು ರುಮಾಲ್ ರೊಟ್ಟಿಯ ತಯಾರಿಕೆಯನ್ನು ತೋರಿಸ್ತಾ ಇದ್ದೇನೆ. ಇದು ನಮ್ಮ ಹೊಸ ರುಚಿ. ನಾವು ದೊಡ್ಡ ಮದುವೆಗಳಿಗೆ ಹೋದಾಗ ವೀಕ್ಷಕರಲ್ಲಿ ಅಗಲವಾಗಿ ಗೋಧಿಯ ಬಣ್ಣದಲ್ಲಿರುವಂತಹ ರೊಟ್ಟಿಯನ್ನು ತಿಂತೇವೆ. ಅದರ ಜೊತೆಗೆ ಪಾಲಕ್ ಪನ್ನೀರನ್ನು ತಿಂತೇವೆ. ಬಹಳ ರುಚಿಕರವಾದಂತಹ ಒಂದು ತಿಂಡಿ ಅದು. ನಾನು ಆ ರುಮಾಲ್ ರೊಟ್ಟಿಯನ್ನು ಯಾವ ರೀತಿ ತಯಾರಿಸ್ತಾರೆ ಅಂತೇಳಿ ಮಹೇಂದ್ರ ಅವರು ರೊಟ್ಟಿಯನ್ನು ತಯಾರಿಸ್ತಾ ಇದ್ದರು. ಅವ್ರ ಹತ್ರ ನಾನು ಕೇಳಿ ಅದರ ಮಾಹಿತಿಯನ್ನು ಪಡೆದು ಚಿತ್ರೀಕರಣವನ್ನು ಮಾಡಿಕೊಂಡು ಕೊಡ್ತಾ ಇದ್ದೇನೆ. ಬನ್ನಿ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ರುಮಾಲ್ ರೊಟ್ಟಿಯನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನು ನೋಡ್ಕೊಂಬೋಣ. ಭಟ್ರೆ, ತಮ್ಮ ಹೆಸರು? ಮಹೇಂದ್ರ ಅವರೇ, ಏನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಏನಿದು? ಏನು? ರುಮಾಲಿ ರೋಟಿ. ಇದು ಮದುವೆಗಳಿಗೆ ದೇವಸ್ಥಾನಗಳಲ್ಲಿ ಜಾಸ್ತಿ ಮಾಡ್ತಾರೆ. ಮದುವೆಗಳದು ರುಮಾಲ್ ರೋಟಿ. ಒಂದು ಮದುವೆಗೆ ಅಂದರೆ ಎಷ್ಟು ಮಾಡ್ತೀರಿ? ಇವತ್ತೊಂದು ಮದುವೆಗೆ ಎಷ್ಟು ಮಾಡಿದ್ದೀರಿ? 600 ರೋಟಿ ಮಾಡಿದ್ದೀರಿ ಬೆಳಿಗ್ಗೆಯಿಂದ. ಮಾಡಿ ಭಟ್ರೆ, ಚೆನ್ನಾಗಿ ಮಾಡ್ತೀವಿ. ಮಹೇಂದ್ರ ಅವರೇ, ಈ ರುಮಾಲ್ ರೊಟ್ಟಿಗೆ ಏನೇನು ಹಾಕ್ತಾರೆ? ಮೈದಾ, ಆಮೇಲೆ ಹಾಲು, ಸಕ್ಕರೆ, ಉಪ್ಪು, ಮೈದಾ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಮಾಡ್ಕೊಂಡು ಆಮೇಲೆ ನೀವು ಮಾಡಿದಾಗ ಮಾಡ್ತೀರಿ. ಭಾಳ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಲ್ವಾ? ನಾಷ್ಟಕ್ಕೆ ಅಂದ್ರೆ ಒಂದು 3 ರೊಟ್ಟಿ ತಿನ್ಬೋದಾ? ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಮಹೇಂದ್ರ ಅವರೇ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? 15 ವರ್ಷದಿಂದ ಮಾಡ್ತಾ ಇದ್ದೀರಿ. ಓಕೆ. ಯಾರ ಜೊತೆನಲ್ಲಿ ಮಾಡ್ತೀರಿ? ಓನಾಗಿ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನೀವು ಮಹೇಂದ್ರ ಅವ್ರು ಮಾಡ್ತಾ ಇರುವಂಥ ರುಮಾಲ್ ರೊಟ್ಟಿನ ಮಾಡ್ತಾ ಇದ್ದೀರಿ. ಹಾಗೆ ನೋಡ್ತಾ ಇದ್ದೀರಿ, ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಮೈದಾ, ತುಪ್ಪ ಮತ್ತು ಎಣ್ಣೆಯನ್ನು ಬಳಸ್ಬಿಟ್ಟು ಮಾಡ್ತಾರಂತೆ. ಆಮೇಲೆ ನೀವು ಮೈದಾ ಹಸಿಟ್ಟು ಕೆಳಗಡೆ ಹಾಕ್ಬಿಟ್ಟು ಅದನ್ನು ರುಬ್ತೀರಿ ಲಟ್ಟಣಿಗೆಯಿಂದ. ಭಾಳ ಚೆನ್ನಾಗಿ ಬರುತ್ತೆ. ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಈಗ ಇವರು ಒಂದು 3 ನಿಮಿಷದಲ್ಲಿ ಹೆಚ್ಚು ಕಡಿಮೆ ಒಂದು 5 ರೊಟ್ಟಿಯನ್ನು ಮಾಡಿದ್ದಾರೆ. ನೋಡಿ, ಕೈನಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಕಲಿಸ್ತಾರೆ ಅಂತ ತಾವು ನೋಡ್ತಾ ಇದ್ದೀರಿ. ಅದನ್ನು ತೆಗೆದು ಒಣ ಬಾಣಲೆಯ ಮೇಲೆ ಹಾಕ್ತಾರೆ. ಆ ಬಾಣಲೆ ಕೆಳಗಡೆ ಗ್ಯಾಸ್ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ಒಂದೇ 1 ನಿಮಿಷದಲ್ಲಿ ಅಷ್ಟು ದೊಡ್ಡದಾಗಿರುವಂಥ ಒಂದು ರೊಟ್ಟಿ ರೆಡಿ ಆಗುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಮಹೇಂದ್ರ ಅವರೇ, ನಾವು ಮಿತ್ರ ವಾಹಿನಿಯಿಂದ ಬಂದಿದ್ದೀವಿ. ನಮ್ಮ ಜೊತೆಯಲ್ಲಿ ನೀವು ಮಾತಾಡಿದ್ದೀರಿ, ರುಮಾಲ್ ರೊಟ್ಟಿಯನ್ನು ತೋರಿಸಿದ್ದೀರಿ. ನಮಗೆ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಇನ್ನೊಂದು ರೊಟ್ಟಿ ಮಾಡೋದನ್ನು ನೋಡ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸೋಣ. ರುಮಾಲ್ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತೆಳ್ಳಿಗೆ ತಿನ್ನಲಿಕ್ಕೆ ಬಹಳ ಹಗುರವಾಗಿರುತ್ತೆ. ಇದ್ರ ಜೊತೆನಲ್ಲಂತೂ ಒಳ್ಳೆ ಪಲ್ಯ ಇದ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಅದು ಮಟನ್ ಸಾರು ಜೊತೆಯಲ್ಲಿ ಇನ್ನೂ ಭಾಳ ಚೆನ್ನಾಗಿರುತ್ತೆ ಅಲ್ವಾ ಮಹೇಂದ್ರ ಅವರೇ? ಓಕೆ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಹೇಂದ್ರ ಅವರು. ನಾವೀಗ 5-6 ರೊಟ್ಟಿಗಳನ್ನು ಮಾಡೋದನ್ನು ನೋಡಿದ್ದೀವಿ. ಕೆಳಗಡೆ ಗ್ಯಾಸ್ ಇದೆ, ಮೇಲೆ ಬಾಣಲಿ ಇದೆ. ಅದರ ಮೇಲ್ಗಡೆ ಅದನ್ನು ಹಾಕಿ ಒಂದು 4 ಸಾರಿ ಮಹೇಂದ್ರ ಅವರು ಅದನ್ನು ತಟ್ತಾರೆ. ಬಹಳ ಚೆನ್ನಾಗಿರುತ್ತೆ. ನಮ್ಮ ಮಿತ್ರ ವಾಹಿನಿಯ ಒಂದು ವೀಕ್ಷಕರಿಗೆ ಇದು ನಮ್ಮ ಕೊಡುಗೆ ಅಂತ ಹೇಳ್ತಾ ಧನ್ಯವಾದಗಳು ಮಹೇಂದ್ರ ಅವರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.